ಯಾಕೆ ನಾವು ಇದೇ ರಾಶಿಯಲ್ಲಿ ಹುಡ್ತೀವಿ, ಯಾಕೆ ಇದೇ ಲಗ್ನದಲ್ಲಿ ಹುಡ್ತೀವಿ? ಇಂಥ ರಾಶಿಯಲ್ಲೇ ಹುಟ್ಟಬೇಕು, ಇಂಥ ನಕ್ಷತ್ರ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋದು ಯಾವುದು ಅಂದರೆ ಪಂಚಮ ಸ್ಥಾನ. ಇದನ್ನು ಮನುಷ್ಯ ಚೇಂಜ್ ಮಾಡೋಕ್ಕೇನಾಗಲ್ವಾ ಸರ್? ಸಾಧ್ಯ ಇಲ್ಲ. ಆ ತಾಯಿಯ ಹಿಂದಿನ ಜನ್ಮದ ಒಂದು ಕರ್ಮ ಫಲವಾಗಿ ಆ ಮಗುವು ಆ ರೀತಿ ಆಚೆ ಬರುತ್ತೆ, ನಾರ್ಮಲ್ ಅಲ್ದಿರಾ. ಈ ಹೊಟ್ಟೆ ಕುಯಿಸ್ಕೊಳೋದು ಒಂದು ಕರ್ಮ ಅಂತ ನೀವು ಹೇಳ್ತೀರಾ? ಖಂಡಿತ ಸರ್. ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಟೈಮ್ ಕೊಟ್ಟಿರೋ ಎಷ್ಟೋ ಜನಕ್ಕೆ ಅವರೆಲ್ಲ ಸೂಪರ್ ಸ್ಟಾರ್ಸ್ಗಳಾಗ್ತಾರೆ ಅಂತ ಏನಾದರೂ ಭರವಸೆ ಇದೆಯಾ? ಜ್ಯೋತಿಷ್ಯರು ದೇವರಲ್ಲ, ಅರ್ಚಕರು ದೇವರಲ್ಲ. ನಾವೆಲ್ಲ ಏನಪ್ಪ ಅಂದ್ರೆ ದೈವಜ್ಞಾನದ ಒಂದು ಭಾಗದ ಒಂದು ಅಂಶ. 90% ಜನದಲ್ಲೂ ಈ ನಾಗದೋಷ ಅನ್ನೋದು ಅಥವಾ ಸರ್ಪದೋಷ ಅನ್ನೋದು ಇದೆಲ್ಲ ಇದ್ದೇ ಇರುತ್ತಲ್ಲ ಸರ್. ಇದು ಯಾಕೆ ಒಂಥರ ಕಾಮನ್ ಇದು? ಈ ದೋಷ ಎಲ್ರಿಗೂ ಅಪ್ಲೈ ಆಗುತ್ತಾ? ಮನುಷ್ಯ ಹುಟ್ಟಿದ ತಕ್ಷಣ ಹಿಂದ್ಗಡೆನೆ ಬಂದ್ಬಿಡುತ್ತಾ? ಹೆಂಗಿದು ಅಂತ? ಪಂಚಮದಲ್ಲಿ ರಾಹು ಗ್ರಹ ಇದ್ದ ಮಾತ್ರಕ್ಕೆ ಸರ್ಪದೋಷ ಅಂತ ಹೇಳೋದು ತಪ್ಪು. ಸರಿ, ನಾನು ಯಾವ ಗ್ರಹಗತಿ ದೋಷಗಳು ನಾನು ನಂಬಲ್ಲ, ನಾನು ಯಾವುದನ್ನು ನಂಬಿರೋ ಮುನ್ನುಗ್ತೀನಿ. ಆತ್ಮಬಲದ ಮುಂದೆ ದೈವ ಬಲವೂ ಕಡಿಮೆ ಆಗುತ್ತಾ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ದೇವಸ್ಥಾನಕ್ಕೆ ಹೋಗೋಕೆ ಟೈಮ್ ಇರಲ್ಲ, ದೇವಸ್ಥಾನ ನೋಡಿದಂಗೆ ಆರಾಮ್ಸೆ ಹೊರಟ್ಬಿಡ್ತಾರೆ. ಇನ್ನು ಕೆಲವರು ದೇವಸ್ಥಾನ ನೋಡಿದ ತಕ್ಷಣ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಅಥವಾ ಎಲ್ಲ ಹೋಗ್ಬೇಕಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಜನದಲ್ಲಿ ದೇವ್ರು ಯಾರಿಗೆ ತುಂಬ ಒಳ್ಳೇದು ಮಾಡ್ತಾರೆ? ಇಲ್ಲ, ಆಂತರಿಕ ಮಾಡಿ ಯಾರ ಮೇಲಿದೆ ಅವರ ಮೇಲೆ ದೈವದ ದೃಷ್ಟಿ ಖಂಡಿತ ಬೀಳುತ್ತೆ, ಬೇರೆ ಮೇಲೆ ಬೀಳಲ್ಲ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದರೆ ನನಗೆ ಒಳ್ಳೇದಾಗ್ತಿತ್ತೇನೋ, ನಾನು ಹೋಗಲಿಲ್ವಲ್ಲ ಅಂತ ಕಾಡ್ತಾ ಇದೆಯಲ್ಲ, ಆ ಕಾಡೋದ್ರಲ್ಲೇ ಭಗವಂತ ನಮ್ಗೆ ಏನು ಬೇಕಾದ್ರೂ ಕೊಡ್ತಾನೆ, ಒಳ್ಳೇದು ಮಾಡ್ಬಿಡ್ತಾನೆ. ಕೆಲವರು ಕಾಡೋದೇ ಇಲ್ಲ. ಶನಿವಾರದೊತ್ತು ನಾನು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತಿ ಹಚ್ಚಿದ್ರೆ ಕಡಿಮೆ ಆಗುತ್ತೆ. ಶನಿದೇವರಿಗೆ ಎಳ್ಳು ದೀಪ ಹಚ್ಚೋದು ಸರಿ ಸರಿ ಅಲ್ಲ. ಅಲ್ಲ.